ಅಭಿವೃದ್ಧಿ ಹಣವನ್ನ ಎಲ್ಲ ಸಾಲ ನುಂಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಇನ್ನು ಈ ಸರ್ಕಾರ ಕೆಟ್ಟು ನಿಂತಿರ್ತಕ್ಕಂಥ ಈ ಲಾರಿ, ಈ ಬಸ್ ಏನಿದೆ, ಈ ಬಸ್ಸಲ್ಲಿ ಲಗೇಜ್ ಎಷ್ಟಿದೆ ಗೊತ್ತಾ? ಸಿದ್ದರಾಮಯ್ಯನವರು ಅದಕ್ಕೆ ಸೀಸ್ ಔಟ್ ಇದೆ, ಇಂಜನ್ ಸೀಸ್ ಆಗ್ತದೆ ಅಂತಾರಲ್ಲ, ಆ ಇಂಜನ್ ಸೀಸ್ ಔಟ್ ಇದೆ. ಅದು ಹುಷಾರಾಗಿ ನೋಡಿ, ಅದಕ್ಕೆ ಸೈಲೆಂಟ್ ಆಗಿ ಕೊಟ್ಬಿಟ್ರು. ಸಿದ್ದರಾಮಯ್ಯ ಯಾವಾಗೂ ರೆಬಲ್, ದೇವೇಗೌಡರ ಮೇಲೆ ರೆಬಲ್, ಮುಖ್ಯಮಂತ್ರಿ ಪದವಿ ಕೊಟ್ಟಿಲ್ಲ ಅಂತ ದೇವೇಗೌಡರ ಮೇಲೆ ರೆಬಲ್ಲು. ಅವರಿದ್ದಾಗೆಲ್ಲ ರೆಬಲ್ ಅವರು. ಆದ್ರೆ ಈಗ ಸೈಲೆಂಟ್ ಆಗಿ ಯಾಕೆ ಕೊಟ್ರು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತು, ಈ ಬಸ್ ಸೀಸ್ ಆಗ್ಬಿಟ್ಟಿದೆ, ಇಂಜನ್ ಸೀಸ್ ಆಗ್ಬಿಟ್ಟಿದೆ, ಓಡಲ್ಲ ಇದು ಇನ್ನ ಅಂತ ಕಾರಣಕ್ಕೋಸ್ಕರ ಅವರು ಈ ಕೆಟ್ಟು ನಿಂತಿರೋ ಗಾಡಿನ ಕೊಟ್ಟಿದ್ದಾರೆ. ಅವರು ಎಷ್ಟು ಲಗೇಜ್ ಇದೆ ಆ ಇದರಲ್ಲಿ, ಲಾರಿಯಲ್ಲಿ ಅಂತ ಹೇಳಿದ್ರೆ, ಗುತ್ತಿಗೆದಾರಕ್ಕೆ 38,000 ಕೋಟಿ ಕೊಡಬೇಕು, 38,000 ಗುತ್ತಿಗೆದಾರರಿಗೆ. ಎಸ್ಕಾಮ್ಗಳಿಗೆ ಬಾಕಿ ಈ ಗ್ಯಾರಂಟಿ ಇದರಿಂದ ಎಲ್ಲ ಎಸ್ಕಾಮ್ಗಳು 12,500 ಕೋಟಿ ಕೊಡಬೇಕು, 12,500. ಗೃಹಲಕ್ಷ್ಮಿಗೆ 5,000 ಕೋಟಿ. ಬೆಳಗಾವಿ ಅಧಿವೇಶನದಲ್ಲಿ ನಾನು ಪ್ರಸ್ತಾವ ಮಾಡಿದೆ, ಅದನ್ನ ಇಶ್ಯೂ ಮಾಡ್ತೀನಿ, ನಾನು ತಗೊಂತೀನಿ ಆ ವಿಷಯನ, ಕೊಡೋವರೆಗೂ ಬಿಡಲ್ಲ ಅದನ್ನು. 5,000 ಕೋಟಿ. ಶಕ್ತಿ ಯೋಜನೆಗೆ ಸಂಬಂಧಪಟ್ಟಿದ್ದು 4,850 ಕೋಟಿ ಶಕ್ತಿ ಯೋಜನೆಗೆ ಅವ್ರ ಪೆಂಡಿಂಗ್. BBMPಗೆ ಬಿಲ್లుಗಳು ಗುತ್ತಿಗೆದಾರದು 2,500 ಕೋಟಿ. ಸಾರಿಗೆ ಸಿಬ್ಬಂದಿ ಸ್ಟ್ರೈಕ್ ನಡೀತಾ ಇದೆಯಲ್ಲ, ಕೋರ್ಟ್ ಸ್ಟೇ ಕೊಟ್ಟಿದೆ, ಅದು ಯಾವಾಗ ಕೋರ್ಟ್ ಹಿಂದೆ ತೆಗೀತೋ ಗೊತ್ತಿಲ್ಲ. 38 ತಿಂಗಳ ಬಾಕಿ ಅವ್ರು ಕೊಡಬೇಕಾಗಿರೋದು 2,000 ಕೋಟಿ. ಅನ್ನಭಾಗ್ಯದ್ದು 1 ತಿಂಗಳದು ಪೆಂಡಿಂಗ್ ಇದೆ, 600 ಕೋಟಿ ಪೆಂಡಿಂಗು. 26,000 ಅನಾಥ ಮಕ್ಕಳಿಗೆ ಮಾಸಾಂಶನ ಕೊಡಬೇಕಾಗಿರೋದು 73.73 ಕೋಟಿ ಬಾಕಿ. ಭಿಕ್ಷುಕರ ಕಲ್ಯಾಣಕ್ಕೆ ಕೊಡಬೇಕಾಗಿರೋದು 23 ಕೋಟಿ, 42 ಲಕ್ಷ. ಇಷ್ಟೆಲ್ಲ ಬಾಕಿ, ಸುಮಾರು 75,689 ಕೋಟಿ. ಇದು ಟೋಟಲ್, ಇದೆಲ್ಲ ಲೆಕ್ಕ ಹಾಕ್ಬಿಟ್ರೆ 75,689 ಕೋಟಿ. ಬಡ್ಡಿ 38,000 ಕೋಟಿ. ಗ್ಯಾರಂಟಿಗೆ ಕೊಡಬೇಕಾಗಿರೋದು 65,000 ಕೋಟಿ. ಎಲ್ಲ ಸೇರಿದ್ರೆ 2 ಲಕ್ಷ ಕೋಟಿ. ಅಂದ್ರೆ ಇವಾಗ DK ಶಿವಕುಮಾರ್ ಈ ವರ್ಷ ತೀರಿಸ್ಬೇಕು, ಇದನ್ನೆಲ್ಲ ಕೊಡಬೇಕು. ಎಲ್ಲಿಂದ ಬರ್ತೈತೆ? ಎಲ್ಲಿದೆ ಹಣ? ವೇರ್ ಇಸ್ ದ ಮನಿ ಫಾರ್ ದ ಡೆವಲಪ್ಮೆಂಟ್? ದೇರ್ ಇಸ್ ನೋ ಮನಿ ಫಾರ್ ದ ಡೆವಲಪ್ಮೆಂಟ್. ಹಣನೇ ಇಲ್ಲ ಈಗ. ಇದೇ ನಾನು ಅದಕ್ಕೆ ಹೇಳಿದ್ದು, ಇದು ಕೆಟ್ಟೋಗಿರೋ ಲಾರಿಯಲ್ಲಿ ಇಷ್ಟು ಲಗೇಜ್ ತುಂಬ ಮೇಲೆ ಸೈಲೆಂಟ್ ಎಲ್ಲರೂ ಪತ್ರಿಕೆಯಲ್ಲಿ ಏನು ನುಡಿದಂತೆ ನಡೆದ, ಸೈಲೆಂಟ್ ಆಗಿ ಟ್ರಾನ್ಸ್ಫರ್. ಏನು ಹೊಗಳಿದ್ದೆ, ಆ ಸೈಲೆಂಟ್ ಇರೋ ಹಿಂದೆ ಇರೋ ಗುಟ್ಟು ಇದು. ಇನ್ನ ಈ ಸರ್ಕಾರ ನಡ್ಸಕ್ಕಾಗಲ್ಲ, ನನಗೆ ಕೆಟ್ಟ ಹೆಸರು ಬರುತ್ತೆ, ನಾನು ಅಪರಾಧಿ ಆಗ್ತೀನಿ, ಜನರ ಕಣ್ಣಿಗೆ ಅಪರಾಧಿಯಿಂದ ಮುಕ್ತ ಆಗಕ್ಕೋಸ್ಕರ ಮುಕ್ತ ಸೀರಿಯಲ್ ಬಂದಿತ್ತಲ್ಲ, ಹಂಗೆ ಮುಕ್ತಾಯ ಮಾಡಿದ್ದಾರೆ ಅಷ್ಟೆ. ಇಲ್ಲಾಂದ್ರೆ ಸಿದ್ದರಾಮಯ್ಯ ಬಿಡೋರ? ಕೊನೆವರೆಗೂ ಫೈಟ್ ಅನ್ನೋ ಸಿದ್ದರಾಮಯ್ಯ, ಹೋರಾಟ, ಫೈಟ್, ಛಲ, ಹಠವಾದಿ, ದೇವೇಗೌಡರನ್ನೇ ಧಿಕ್ಕರಿಸಿ ಬಂದವನು ನಾನು ಅಂತ ಹೇಳಿದವರು ಸೈಲೆಂಟ್ ಆಗಿ ಕೊಡ್ತಾ ಇದ್ದಾರೆ. ಅಂದ್ರೆ ವೈಲೆಂಟ್ ಆಗ್ದಿರ ಸೈಲೆಂಟ್ ಆಗಿ ಕೊಡ್ತಾ ಇದ್ದಾರೆ ಅಂದ್ರೆ ಈ ಗಾಡಿ ಓಡಲ್ಲ. ಇನ್ ಮುಂದೆ ನಾನ್ಯಾಕೆ ಕೆಟ್ಟ ಹೆಸರು ತಗೋಬೇಕು ಅಂತ ಕೊಟ್ಟಿದ್ದಾರೆ.